ಬಡವರಂದರೆ ಬಂಡೆ ಕಲ್ಲ ಎಂದು ತಿಳಿದ ಶ್ರೀಮಂತರ ಸಿರಿತನಕ್ಕೆ ಚಾಟಿಯೇ ಎಟ್ಟು. ನನ್ನ ಮಗನ ಮೈ ಮೇಲೆ ಬಿದ್ದಾಗ ಹೊಟ್ಟೆಯಲ್ಲಿರುವ ಕಳ್ಳನೇ ಕಿತ್ತಿ ಹೋದಂಗೈತಲ್ಲಪ್ಪ. ಆದರೆ ಈಗಾದರೂ ನಿನಗೆ ನೆವ್ವೆತ್ತಿ ಕೊಟ್ಟಂಗೈತಲ್ಲಪ್ಪ. ಈಗಲಾದರೂ ನಿನಗೆ ಶಾಂತವಾಯ್ತಲ್ಲಪ್ಪ ನಿನ್ನ ಮನಸ್ಸು. ಅಪ್ಪ, ಕಾಪಿ ತೆಗೆದುಕೊಳ್ಳಿ. ಏನೋ ಯೋಚಿಸ್ತಾ ಇದ್ದೀರಲ್ಲ ಅಪ್ಪ, ಅದೆಲ್ಲ ವಿಧಿ ಆಟ ಅಪ್ಪ. ಎಲ್ಲಿವರೆಗಮ್ಮ ವಿಧಿ ಆಟ? ಹುಟ್ಟಿನಿಂದಲೇ ಶ್ರೀಮಂತರ ಮನೆತನದಲ್ಲೇ ಜೀತ. ಹಗಲಿಡ್ದು ದುಡಿದು ದುಡಿದು ಕೊನೆಗೆ ಕೊಟ್ಟಿತ್ತು ಚಾಟಿ ಏಟಮ್ಮ, ಅಪ್ಪ, ಈ ರೀತಿ ದುಃಖಿಸಬೇಡಿ. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಇವತ್ತು ಯಾವ ವಾರ ಹೇಳಿ? ಇವತ್ತು ಗುರುವಾರ ಅಪ್ಪ. ಹೌದಮ್ಮ, ಏನಾಯ್ತಮ್ಮ? ಅಪ್ಪ, ಇವತ್ತು ಸತೀಶ್ ಬರ್ತೀನಂತ ಹೇಳಿದಾನ. ಹೌದಮ್ಮ, ನಾನು ಮರ್ತೇ ಬಿಟ್ಟಿದ್ದಲ್ಲ ನಮ್ಮ ಮಗಳೇ ಸವಿತಾ. ಇಲ್ಲಿ ನಡೆದ ವಿಷಯ ನಿನ್ನ ಅಣ್ಣಗೆ ಹೇಳಬೇಡಮ್ಮ, ಹೇಳಬೇಡ. ಸವಿತಾ, ನಾನು ಹೊರಗಡೆ ಹೋಗಿ ಬರುತ್ತೇನಮ್ಮ, ಹೋಗಿ ಬರುತ್ತೇನೆ. ನಮಸ್ಕಾರ ಶಿವಪ್ಪನವರಿಗೆ. ನಮಸ್ಕಾರ. ನಮಸ್ಕಾರ. ನೀವು ಈ ಬಡವರ ಮನೆಗೆ? ಶಿವಪ್ಪ, ಬಡವರ್ಯಾರು ಶ್ರೀಮಂತರ್ಯಾರು ಒಂದು ತಿಳಿಯದಾಗಿದೆ ನನಗೆ. ಶಿವಪ್ಪ, ಬಡವರು ಮನುಷ್ಯರೇ, ಶ್ರೀಮಂತರು ಮನುಷ್ಯರೇ. ಎಲ್ಲರ ಮೈಯಲ್ಲಿ ಹರಿಯುವುದು ರಕ್ತ ಒಂದೇ. ನೋಡಿ ಶಿವಪ್ಪ, ಈ ಜಗತ್ತಿನಲ್ಲಿ ಎಲ್ಲರೂ ಸಮಾನರು. ಶಿವಪ್ಪ, ನಿಮ್ಮಂತ ಬಡವರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಾಗಲೇ ನಮ್ಮಂತವರು ಮೆರೆಯೋದು. ನಾ ಎಂಬ ಅಹಂಕಾರದಿಂದ ಶ್ರೀಮಂತನಾಗಿ ನಮ್ಮಂತವ್ರನ್ನ ಕಷ್ಟಪಟ್ಟು ಶ್ರೀಮಂತ ಎಂಬ ಪಟ್ಟಕ್ಕೆ ಕೂಡಿಸಿದವರು ಯಾರು? ನಿಮ್ಮಂತ ಮುದ್ದ ಮುಖದ ರೈತರು. ಎಂಥ ಮಾತನಾಡ್ತೀರಿ ಶ್ರೀಮಂತರೇ ನೀವು. ನಿಜವಾಗಲೂ ನೀವು ನಮ್ಮ ಪಾಲಿನ ದೇವರು. ಅಂದರೆ ನೀವು ನಮ್ಮ ಮನೆ ಕಡೆಗೆ ಹೇಳ ಸುಡಿದ್ರೆ ನಾನೇ ಬರ್ತಿದ್ದಿಲ್ಲ ಶ್ರೀಮಂತರೇ. ನೋಡಿ, ನೀವು ಹಿರಿಯರು, ನಾವು ಕಿರಿಯರು. ದೇವರಿದ್ದ ಸ್ಥಳಕ್ಕೆ ಭಕ್ತರೇ ಹೋಗುವುದೇವಿನ, ಭಕ್ತರಿದ್ದಲ್ಲಿ ದೇವರು ಬರಬಾರದು. ಅದಂಥ ಮಾತನಾಡ್ತೀರಿ ಶ್ರೀಮಂತರೇ. ಅರ್ಥ ಮಾಡಿ ಹೇಳೋದಕ್ಕೆ ಬಂದಿದ್ದೇನೆ ನಾನು. ಅಂದಹಾಗೆ ರಮೇಶ ಎಲ್ಲಿ? ಹೌದು, ರಮೇಶ ಬೆಳಗ್ಗೆ ಹೊಲ ಕಡೆ ಹೋಗಿದ್ದಾನೆ. ಇಷ್ಟರಲ್ಲಿ ಬರಬಹುದು. ಮಗಳೇ ಶ್ರೀಮಂತರೇ, ಕೂತುಕೊಳ್ಳಿ. ಸವಿತಾ, ಶ್ರೀಮಂತರಿಗೆ ಕಾಫಿ ತಗೊಂಡು ಬಾರಮ್ಮ, ಕಾಫಿ ತಗೊಂಡು ಬಾ. ಓಹೋ, ರಮೇಶ ಬಂದೇ ಬಿಟ್ಟ ನೋಡ್ರಿ. ಶಿವ 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 ಶಿವ. ಸಮಯದಲ್ಲಿ ಬಡವರ ಮನೆಗೆ ದೇವರು ಬಂದಂತಾಯಿತು. ರಮೇಶ್, ನೀವು ತಪ್ಪು ತಿಳಿದಿದ್ದೀರಾ. ಇರಲಿ, ಚೆನ್ನಾಗಿದ್ದೀರಾ ತಾನೇ? ಏನು ಮಾಡುವುದು ಶ್ರೀಮಂತರೇ, ನಿಮಗೂ ಗೊತ್ತಿದೆಯಲ್ಲ ಮಳೆರಾಯನ ಆಟ ಏನು ಅಂತ. ಇದ್ದಿದ್ರಲ್ಲಿ ಚೆನ್ನಾಗಿದ್ದೀವಿ. ಹೌದು, ತಾವು ಇಲ್ಲಿವರೆಗೂ ಬಂದಿದ್ದು? ರಮೇಶ, ನೀನು ಮೊದಲು ಶ್ರೀಮಂತ ಅನ್ನೋದು ನಿಲ್ಲಿಸು. ಯಾಕೆಂದರೆ ನನ್ನ ಬಾಲ್ಯದ ಸಮಯದಲ್ಲಿ ನನ್ನ ತಾಯಿಯನ್ನು ಕಳೆದುಕೊಂಡು ನಿಮ್ಮಂತ ಕೂಲಿ ಮಾಡೋರ ಕೈಯಲ್ಲೇ ಬೆಳೆದು ದೊಡ್ಡವನಾದೆ. ತಾಯಿ ತಂದೆ ಪ್ರೀತಿ ವಾತ್ಸಲ್ಯ ಕಂಡೆ ಹೊರತು ಈ ಶ್ರೀಮಂತಿಕೆ ಅಲ್ಲ. ನನ್ನ ತಂದೆ ಕೈಯಿಂದ ಸಿಕ್ಕಿದ್ದು ಪ್ರೀತಿ ಅಲ್ಲ, ಹಣ, ಆಸ್ತಿ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆ ನಿರ್ಧಾರದ ಭಾರ ನಿಮ್ಮ ಮೇಲಿದೆ ನೋಡು ರಮೇಶ್. ನೋಡಿ, ಕಾಪಿ ತಣ್ಣಗಾಗುತ್ತೆ, ಮೊದಲು ಕಾಪಿ ಕುಡಿಯಿರಿ. ನೋಡಿ ಶ್ರೀಮಂತರೇ, ನೀವು ನನ್ನ ಮಗ ಇದ್ದಂತೆ. ಅದು ಯಾವ ವಿಷಯ ಆದರೂ ಹೇಳಲ್ಲ.
ನೋಡಿ, ನಾವು ಮೊದಲೇ ಅಕ್ಷರ ಜ್ಞಾನವಿಲ್ಲದ ಕುರಿಗಳು, ನೀವು ಕಲಿತವರು ಮತ್ತು ಶಿಕ್ಷಣವಂತರು. ವಿಷಯ ಏನಂತ ಹೇಳಿ. ನೋಡು ರಮೇಶ್, ನಮ್ಮ ಮನೆ ಇಸೆ ಅಂದರೆ ನಿಮಗೆ ಎಷ್ಟು ಕೋಪ ಅಂತ ನನಗೆ ಗೊತ್ತು. ಆದರೆ ಕತ್ತಲ ಕವಿದಿದ ಈ ನನ್ನ ಮನೆಗೆ, ಶ್ರೀ ಬಳೆಯ ನಾದ ಇಲ್ಲದ ನನ್ನ ಮನೆಗೆ ನಿಮ್ಮ ಮಗಳು ನನ್ನ ಮಡದಿಯಾಗಿ ಬರ್ಬೇಕಂತ ನನ್ನ ಆಸೆ. ಜಗದೀಶ್, ಏನು ಹೇಳುತ್ತಿರುವೆ ನೀನು? ಉರಿಯುವ ಕೆಂಡದಲ್ಲಿ ಕೋಳಿಯ ಮರಿಯನ್ನು ಬಲಿ ಕೊಟ್ಟಂತೆ ಆಗುತ್ತೆ ನಮ್ಮ ಬಾಳು. ತಪ್ಪು ರಮೇಶ್ ನಿಮ್ಮ ಮಾತಿನ ವಿಚಾರ. ಯಾಕೆಂದರೆ ಹತ್ತಿದ ಬೆಂಕಿಗೆ ನೀರು ಹಾಕುದಂತ ಆಗುತ್ತದೆ. ಜಗದೀಶ್, ವಿಚಾರ ಮಾಡಪ್ಪ, ವಿಚಾರ ಮಾಡ. ಶಿವಪ್ಪನ ಮನೆ ಅಂದರೆ ನಿನ್ನ ತಂದೆ ಕೆಂಡ ಕಾರುತ್ತಾರೆ ಶಿವಪ್ಪನ ಮೇಲೆ. ಯಾಕಂದರೆ ನೀವು ನಮ್ಮ ಗುಳ ಬೀರ್ತಾನೆಂದರೆ ಊರಿಗೆ ಉರಿಯುತ್ತದೆ, ಬೆಂಕಿ ಹೆಚ್ಚಿದೆ. ಅಷ್ಟೇ ಯಾಕೆ ರಕ್ತದ ಹೋಗ್ತಾ ರಮೇಶ, ರಕ್ತ ಹೋಗ್ತದೆ ಜಗದೀಶ್. ನೋಡಿ ಶ್ರೀಮಂತರೇ, ನೀವು ವಿಚಾರ ಮಾಡಿ, ನಾವು ವಿಚಾರ ಮಾಡಿ ತಿಳಿಸುತ್ತೇವೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಆಯ್ತು, ನನ್ನ ಜೀವನದ ಹೊರೆ ನಿಮ್ಮ ಮೇಲಿದೆ. ಅಳಿಸುವುದು ಉಳಿಸುವುದು ನಿಮ್ಮ ಕೈಯಲ್ಲಿದೆ. ನಾನಿನ್ನು ಬರುತ್ತೇನೆ. ನೋಡಿದ್ಯಪ್ಪ, ಎಷ್ಟು ವಿಚಿತ್ರ ಅಂತ ದೇವರಾಟ. ಹೌದಪ್ಪ ರಮೇಶ್, ಇದಕ್ಕೆ ಸವಿತಾ ಒಪ್ಪುಗಳೇ. ನಮ್ಮ ಮನೆ ಮಗಳು ಶ್ರೀಮಂತರ ಮನೆತನ ದೀಪ ಬೆಳಗುಳೆ. ರಮೇಶ, ನಡಿಯಪ್ಪ, ಮೊದಲು ಊಟ ಮಾಡೋಣ. ಅಪ್ಪ, ಇಂದು ನನ್ನ ತಮ್ಮ ಸತೀಶ ಬರ್ತೀನೆಂದಿದ್ದ. ನಾನು ಬಸ್ಸು ಕಾದು ಬಂದೆ. ಇನ್ನು ಸ್ವಲ್ಪ ಹೊತ್ತು ಕಾದು ನೋಡಿದ್ರಾಯ್ತು. ಬಂದ್ರೆ ಎಲ್ಲರೂ ಸೇರಿ ಊಟ ಮಾಡಬಹುದು. ಎಂತ ಹುಚ್ಚ ಪ್ರೀತಪ್ಪ ನಿನ್ನ ತಮ್ಮನ ಮೇಲೆ. ಅವನ ಸಲುವಾಗಿ ಬಸ್ ಕೈ ಒತ್ತೆ. ಅವನೇನು ಸಣ್ಣವನು, ನಡೆ ಹೋಗನು. ಹಾಗಲ್ಲಪ್ಪ, ನಮ್ಮ ಮೇಲಿನ ಸೇಡಿಗೆ ಆ ದುಷ್ಟ ಧರ್ಮರಾಜ ಏನಾದರೂ. ಅಪ್ಪ, ತಮ್ಮ ಬಂದೇ ಬಿಟ್ಟ. ಸತೀಶ, ನಿಂತಿಕೊಪ್ಪ, ನಿಂತಿ. ಯಾಕಪ್ಪ? ಇವಳ್ಯಾರೋ ನಿನ್ನ ಜೊತೆ ಬಂದವಳು. ಅದು 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 ಇವಳು. ಯಾಕೆ ಸತೀಶ್ ಭಯನ? ಇವಳು ನನ್ನ ಹೆಂಡತಿ ಅಂತ ಹೇಳು. ನೋಡಮ್ಮ, ನಾನು ಕೇಳಿದ್ದು ನಿನ್ನಲ್ಲಮ್ಮ, ಅವನನ್ನು. ಹೌದಪ್ಪ, ಇವಳು ನನ್ನ ಹೆಂಡತಿ. ಏನೀಗ? ಸತೀಶ, ಏನು ಹೇಳುತ್ತಿರುವೆ ನೀನು? ಹೌದಣ್ಣ. ಕವಿತಾ, ಇವರು ನನ್ನ ತಂದೆ, ಇವರು ನನ್ನ ಅಣ್ಣ, ಇವರು ನನ್ನ ತಂಗಿ. ಇವರ ಕಾಲಿಗೆ ನಮಸ್ಕಾರ ಮಾಡು. ಆಗಿರಬಹುದು, ನಾನೇನ್ ಮಾಡಲಿ? ನೋಡಿ, ಅವರ ಕಾಲಿಗೆ ನಾನು ಯಾಕೆ ಬೀಳಬೇಕು? ಯಾಕೆ ಗಂಡರ ಕಾಲಿಗೆ ಬೀಳದೆಂದು ಕರೆತಂದ್ರೆ ಏನು ನನ್ನನ್ನು? ಬೇಕಿದ್ರೆ ನೀವು ಬೀಳಬಹುದು. ಕವಿತಾ, ಅವರು ನನ್ನ ತಂದೆ. ಆಗಿರಬಹುದು, ಇಂದು ಇವರ ಕಾಲಿಗೆ ಬೀಳುತ್ತೀರಾ, ನಾಳೆಗೆ ಅವರ ಕಾಲಿಗೆ ಬೀಳುತ್ತೀರಾ? ನೋಡಿ, ನಾನು ನಿಮ್ಮ ಸೂತ್ರದ ಗೊಂಬೆ ಅಲ್ಲ, ನಾನು ಶ್ರೀಮಂತ ಮನೆತನದ ಬಂದವ. ಸತೀಶ್, ತಿಳಿತಲ್ಲಪ್ಪ ನೀನು ತಂದ ಗೊಂಬೆ ಮಾತನ್ನು. ಅಪ್ಪ, ಈಗ ಏನಾಗಿದೆ ಅಂತ ಈ ರೀತಿ ಮಾತನಾಡ್ತಿದ್ದೀರಿ? ಇನ್ನೇನಾಗಬೇಕು, ಇನ್ನೇನಾಗಬೇಕು? ಆಸ್ತಿ ಮನೆ ಎಲ್ಲವನ್ನು ಮಾರಿ ದಿನಂಪ್ರತಿ ದುಡಿದು ದುಡಿದು ನಿನ್ನ ಶಿಕ್ಷಣನೇ ಕಲಿಸುತ್ತೇವೆ. ಆದರೆ ಬುದ್ಧಿವಂತನಾಗಿ ಬಂದು ಕಷ್ಟದ ಕಾಲದಲ್ಲಿ ಸಹಾಯ ಆಗ್ತಾನೆಂದರೆ ನೀ ಮಾಡಿದ್ದು ಏನು? ದಾರಿಯಲ್ಲಿ ಬಣ್ಣ ಬಡಿದುಕೊಂಡು ಅಲುಗಾಡುವ ಬಸವನೇ ಕರೆದುಕೊಂಡು ಬಂದ
ನಂದಾದೀಪ ಆಗುವ ಈ ಮನೆಗೆ ಸೊಕ್ಕಿನ ನಾಯಿ ತಂದಲ್ಲೋ ಪಾಪಿ, ಸೊಕ್ಕಿನ ನಾಯಿ ತಂದಲ್ಲೋ. ಅಪ್ಪ, ಈ ಸಮಾಜದಲ್ಲಿ ಮಾಡೋದನ್ನೇ ನೀವು ಮಾಡಿದಿರಿ. ಅದನ್ನು ಬಿಟ್ಟು ಬೇರೆ ಕೆಲಸ ಕೈ ಹಾಕಿದ್ರೆ ಸರಿಯಲ್ಲ. ಏನು ಮಾಡಿವ್ಯೋ? ತಂದೆ ಅಣ್ಣ ತಂಗಿ ಸತ್ತಿದರನ್ನು, ಸತೀಶ ಸತ್ತಿದರನ್ನು. ತಂಗಿಯ ಮದುವೆ ಯೋಚನೆ ಮಾಡುತ್ತೆ. ಇಂಥ ಕೆಟ್ಟ ವಯಸ್ಸನ್ನು ಕಟ್ಟಿಕೊಂಡು ಕೆಟ್ಟ ತಂದೆ ಎದುರಿಗೆ ನಿಂತಲ್ಲೋ ಪಾಪಿ. ರೀ ಯಜಮಾನ್ರಿ, ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಾನೇನು ಈ ಮನೆಗೆ ಓಡಿ ಬಂದಿಲ್ಲ. ನಿಮ್ಮ ಮಗ ನನ್ನ ಕೊರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಬಂದಿದ್ದಾನೆ. ರೀ, ಇವ್ರು ಈ ರೀತಿ ಮಾತನಾಡಿದ್ರೆ ನೀವು ಸುಮ್ಮನೆ ನಿಂತಿದ್ರಲ್ಲ, ಛೀ, ನಿಮಗೇನು ಅನ್ಸೋದಿಲ್ಲವೇ? ಅಪ್ಪ, ಇವಳೇ ನನ್ನ ಹಾಗೆ ಬಡತನ ಮಾಡ್ತಂದ್ರೆ ಹುಟ್ಟಿ ಬೆಳೆದವಳಲ್ಲ. ಅನ್ನದಾಗಳಿಗಾಗಿ ಬೇರೆಯವರ ಮೇಲೆ ಕೈ ತಟ್ಟಂದು ತಿಂದವಳಲ್ಲ. ಇವರು ಶ್ರೀಮಂತರ ಮನೆತನ ಶ್ರೀಮಂತ ರಾಣಿಯಪ್ಪ. ಇವಳ ಕಾಲಲ್ಲಿ ಮೆಟ್ಟುವ ಚಪ್ಪಲಿ ಕಿಮ್ಮತ್ತು 10,000. ಅದಕ್ಕೆ ಕಿಮ್ಮತ್ತಿಲ್ಲ ಪಾರಿ ಮಾಡಿದ ಉಪಕಾರ. ಎಲೆ ಸತೀಶ, ಶ್ರೀಮಂತರ ಹೆಣ್ಣಿಗೆ ಅಂದಕ್ಕ ಮರಳಾದ ನಾಯಿ ನೀನು. ಹೌದು, ನಾನು ನಿನ್ನ ಹೆಂಡತಿಯ ಕಾಲನ ಚಪ್ಪಲಕ್ಕಿಂತ ಕೀಳಪ್ಪ, ಕೀಳ. ಶ್ರೀಮಂತರ ಕೈ ಕಾಲ ಹಿಡಿದು ಅನ್ನದ ಅಗಲ ನಿನ್ನ ದೇಹದಲ್ಲಿರೋ ಪಾಪಿ, ದೇಹದಲ್ಲಿರೋ. ಹಗಲಿರುವುದು ದುಡಿದು ಶಿಕ್ಷಣ ಕಲಿಸಿದ ದೇವರ ಕಣ, ದೇವರು ನಿನ್ನ ಅಣ್ಣ. ನಿನ್ನ ಪ್ರೀತಿಯ ತಂಗಿ ನಿನ್ನ ಮೇಲೆ ಪ್ರಾಣವಿಟ್ಟವಳು ಮರತಿ ಹೋದೆನ್ನಲು. ಅವಳಿಗೊಂದು ಮದುವೆ ಮಾಡಿ ನೀನು ಯಾರಾದರೂ ಕಟ್ಟಿಕೊಂಡು ಬಂದರೆ ನಾನು ಏನು ಕೇಳ್ತಿಲ್ಲಪ್ಪ, ದುಃಖಿಸಬೇಡಿಯಪ್ಪ, ದುಃಖಿಸಬೇಡಿ. ಆದಿದ್ದು ಆಯ್ತು, ಚಿಂತೆ ಮಾಡಬೇಡಿ. ಸತೀಶ, ನೀನು ಒಳಗಡೆ ನಡಿಯಪ್ಪ. ಅಂದ್ರೆ ಇವರ ಮಾತು, ಇವಳ ಸುಖಕ್ಕಾಗಿ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲಿ. ಮಗಳನ್ನು ಎತ್ತವರಿಗೆ ತಿಳಿದ ಮೇಲೆ ನನಗೆ ಯಾವ ಯತೆ? ನಿನ್ನ ಮಾತನ್ನು ಕೇಳಿ ಸ್ವಾರ್ಥಕ್ಕೆ ಆಯ್ತು. ಈಗ ಅರಿವಾಯ್ತಪ್ಪ ನನ್ನ ಜನ್ಮಕ್ಕೆ. ಮಕ್ಕಳಂದರೆ ಮುಳ್ಳಿನ ಬೇಲಿಯಲ್ಲ. ಯಾಕಂದರೆ ಹೆತ್ತ ತಾಯಿ ಪಾಲನೆ ಘೋಷಣೆ ಮಾಡಿದರೆ ನಿನಗೆ ಎದ್ದಿತ್ತಪ್ಪ, ಆ ಕಷ್ಟ ನಿನಗ ಬರಬಾರದಂದು ನ ಎಲ್ಲವನ್ನು ಸಹಿಸಿಕೊಂಡನಪ್ಪ, ಸಹಿಸಿಕೊಂಡೆ. ನೀನು ಹೇಳ್ತಿರೋದು ಮಾತಾ ನಿಜಪ್ಪ, ನಿಜ. ಅಪ್ಪ, ಸುಮ್ಮನೆ ಮಾತನಾಡಬೇಡಿ. ಇವಳ ಮದುವೆಯನ್ನು ನಾನು ಮಾಡಿಕೊಡ್ತೇನೆ, ನಿಮಗೆ ಆಗೋದಿಲ್ಲ ಅಂದರೆ. ಸತೀಶ, ನೀನು ಹುಟ್ಟಿ ಭೂಮಿಗೆ ಬರುಕ್ಕಿಂತ ಮುಂಚೆ ಈ ಶಿವನ ಮೀಸಿ ಚಿಗಿರಿತ್ತು ಸತೀಶ. ಕರತಿ ಎಂಬ ನಿನ್ನ ಸತಿಗೆ
ಅವಳ ಆಸ್ಯ ಪ್ರಕಾರ ಆಸ್ಯ ಪೈರಸಪ್ಪ ಆಮೇಲೆ ವಿಚಾರ ಮಾಡ್ತಾ ಇತ್ತು. ಅಪ್ಪ, ಏನಿದು ನಿಮ್ಮ ಮಾತು? ಅವನು ನನ್ನ ತಮ್ಮ, ಏನೋ ತಿಳಿಯದೆ ತಪ್ಪು ಮಾಡಿದ್ದಾನೆ. ಇರಲಿ ಬಿಡಪ್ಪ, ಅದೇನಕ್ಕೆ ದೊಡ್ಡ ವಿಷಯ ಮಾಡಬೇಕು? ರಮೇಶ, ಊರಿಗೆ ಉರಿ ಉರಿತದೆ ನನ್ನ ಮಕ್ಕಳ ಕ್ರಾಂತಿಯೇ ಕ್ಷಿಡಿ. ಅಂತಾದರಲ್ಲಿ ಹುಲಿ ಅಂತ ಇದ್ದದ ಮಗ ಎಂದು ಇಲಿ ಆಯ್ತಲ್ಲೋ ಇಲ್ಲಿ. ಆಕಳ ಜೊತೆ ಎಮ್ಮಿ ಜೊತೆ ಹೋಗಿ ಆಕಳು ಏಸಿ ತಿಂದಂತೈತಲ್ಲಪ್ಪ, ಏಸಿ ತಿಂದಂತಾಯ್ತು. ಅಪ್ಪ, ಯಾವುದೋ ಸಂಕಟದಲ್ಲಿ ನೀವು ಈ ರೀತಿ ಮಾತಾಡ್ತಾ ಇದ್ದೀರಪ್ಪ, ಈ ರೀತಿ ಜಗಳ ಮಾಡ್ತಾ ಇದ್ದೀರಾ? ಹೌದಮ್ಮ ಮಗಳೇ, ಹೌದು. ಇವನು ನಡೆದರೆ ಸವಿತಂತೆ ಶಿಯಗಲ ಮೇಲೆ ಒತ್ತಿಸಿಕೊಂಡು ನಾಯಿ ತರ ದುಡಿದು 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 ಕೊನೆಗೆ ಕೊಟ್ಟದ್ದು ಏನಮ್ಮ? ಅವನ ಹೆಂಡತಿಯ ಕಾಲನ ಚಪ್ಪಂತ ಕೇಳಮ್ಮ. ಅಪ್ಪ, ಯಾವ ತಂದೆ ಮಾಡಬಾರ್ದು ನೀವೇನು ಮಾಡಿಲ್ಲ. ನನ್ನ ಹೆತ್ತ ತಪ್ಪಿಗಾಗಿ ಹಣ ಖರ್ಚು ಮಾಡಿದ್ರೆ ಅಷ್ಟೇ. ಅದನ್ನು ಬಿಟ್ಟು ಸಾಯಿಸಿ ನೀವೇನು ಬೆದಗಿತ್ತಲ್ಲ? ನಾ ಏನು ಅಂದಿ ಪಿಶಾಚಂದ ತಿಳಿದಿದ್ದಲು. ಅಪ್ಪ, ಬೇಡಪ್ಪ, ದಯವಿಟ್ಟು ಅಣ್ಣನನ್ನು ಹೊಡಿಬೇಡಪ್ಪ, ಹೊಡಿಬೇಡ. ನೋಡಿದ್ದೆನೋ ಈ ಮಕ್ಕಳು ನನ್ನ ಮೇಲೆ ಪ್ರೀತಿ. ಮಗಳೇ ಸವಿತಾ, ಬಡತನ ಮನೆಯಲ್ಲಿ ಊಟಬಾರ್ದಾಗಿತ್ತಮ್ಮ, ಊಟ. ಮದುವೆ ಮಾಡದಂತ ಅಪ್ಪ, ಹಾಗೆಲ್ಲ ಮಾತನಾಡಬೇಡಿ ಅಪ್ಪ. ಆ ದೇವರು ಹುಟ್ಟಿಸಿದಕ್ಕೆ ಗಂಡು ಎಂಬ ಗುಟ್ಟು ಇಟ್ಟಿರುತ್ತಾನೆ. ಸವಿತಾ, ಅತ್ತಿಗೆಯನ್ನು ಒಳಗಡೆ ಕರೆದುಕೊಂಡು ಹೋಗು. ಹಾ, ಮೊದಲು ಆರತಿ ತಂದು ಬೆಳಗು. ಇವಳು ಈ ಮನೆಯ ಭಾಗ್ಯಲಕ್ಷ್ಮಿ. ಈ ಸಮಯದಲ್ಲಿ ಕಣ್ಣೀರು ಹಾಕುವುದು ಒಳ್ಳೆಯದಲ್ಲ. ಹೋಗಮ್ಮ, ಒಳ್ಳೆಯ ಸಮಯ. ಆಯ್ತಣ್ಣ, ತರುತ್ತೇನೆ. ರಮೇಶ, ಏನು ಹೇಳ್ತು ನೀನು? ಇವಳನ್ನು ನಮ್ಮ ಮನೆಯಲ್ಲಿ ತುಂಬಿಸಿಕೊಳ್ಳುವಂತೆ. ಅಪ್ಪ, ಇವಳು ಯಾರಂತ ತಿಳಿದಿದ್ಯಾ? ಈ ಮನೆಯ ಸೊಸೆ, ನಿಮ್ಮ ಮಗನ ಹೆಂಡತಿ. ಅತ್ತಿಗೆ ನೋಡಿ, ನಮ್ಮ ತಂದೆ ಸ್ವಲ್ಪ ಮುಂಗೂಪಿ. ಏನೋ ತಿಳಿಯದೆ ತಪ್ಪು ಮಾಡಿದರೆ ಕ್ಷಮಿಸಿ. ನಡಿ ಬಾ ಅಮ್ಮ. ಸರಿತಾ, ಒಳಗೆ ಹೋಗೋಣ. ನೋಡಿದ್ದೆನ್ನಪ್ಪ ನಿನ್ನ ತಮ್ಮ ಮಾಡಿದ್ದ ಕಾರ್ಯಸ್ಥಾನ. ತಂಗಿಯ ಮನೆಯ ಯೋಚನೆ ಮಾಡುತ್ತೆ. ಕೆಟ್ಟವಳ ಸಂಘ ಮಾಡಿಕೊಂಡು ಬಂದೇ ಬಿಟ್ಟನಲ್ಲಪ್ಪ, ಬಂದೇ ಬಿಟ್ಟನಲ್ಲ. ನಾವಿಲ್ಲಿವರೆಗೂ ಮಾಡಿದ್ದು ಒಳೆಯಲ್ಲಿ ಹುಂಚಿನ ಹಣ್ಣ ತೊಡಂತೆ ಪರಮೇಶ, ಹುಂಚಿನ ಹಣ್ಣ ತೊಡಂತೆ ಆಯಿತು. ಅಪ್ಪ, ವ್ಯಥೆ ಪಡಬೇಡಿ. ವ್ಯಥೆ ಪಟ್ಟರೆ ಏನೂ ಪ್ರಯೋಜನವಿಲ್ಲ.
ಅವಳ ಅಣ್ಣನಾಗಿ ನಾನಿದ್ದೇನೆ, ಶ್ರೀಮಂತ ಜಗದೀಶನು ಇದ್ದಾನೆ. ವಿಚಾರ ಮಾಡಿ ಮಾತು ಮುಗಿಸಿದ್ರಾಯ್ತು. ರಮೇಶ, ಬೇಡಪ್ಪ ಬೇಡ. ದುಷ್ಟ ಶ್ರೀಮಂತ ನಾಳೆ ನಮ್ಮ ಮಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾಳೆ ನಮ್ಮ ಪರಿಸ್ಥಿತಿ ಏನಪ್ಪ? ಬೇಡ ರಮೇಶ. ನಮ್ಮ ಮೇಲೆ ಸೇಡಿಗಾಗಿ ನಿನಗಾಗಿ ಏನಾದರೂ ಮಾಡಿದ್ರೆ ಹುಷಾರಾಗಿರಪ್ಪ, ಹುಷಾರಾಗಿರು. ಅಪ್ಪ, ಇವನು ಧರ್ಮದ ದಾರಿಯಲ್ಲಿ ಬೆಳೆದ ಶಿವಪ್ಪನ ಮಗ ಸಿಂಹ. ನನ್ನೆದುರಿಗೆ 10 ಜನ ಬಂದರೂ ಹೊತ್ತೆಗೆಯುವ ತಾಕತ್ತು ಈ ನಿಮ್ಮ ಮಗನಲ್ಲಿದೆ. ಅಪ್ಪ, ಶಿವಪ್ಪನ ಸಾಕು ಮಗ ಶಾಂಡಾಲ ಗಂಡು ಹುಲಿ. ಬೇಡಪ್ಪ ಬೇಡ. ನೀನು ನನ್ನ ಕಣ್ಣಿದ್ದಂತೆ. ನಾಳೆ ವಿಷಯ ದೊಡ್ಡದಾಗ್ತಾರೆ. ನಡಿ ಹೋಗೋಣ. ಕ್ರಾಂತಿ ಅಂತ ಹೆದರಿದರೆ ಬಡವರಾಗಿ ಬದುಕಲು ಸಾಧ್ಯವಿಲ್ಲ. ನಡೆಯರಪ್ಪ, ಹೋಗೋಣ.